ನಾರಿ ಶಕ್ತಿ ವಂದನಾ ಅಧಿನಿಯಂ ತಿದ್ದುಪಡಿ ವಿಧೇಯಕ ಅದರಲ್ಲಿ ಏನೆಲ್ಲ ಇದೆ, ಕರ್ನಾಟಕದ ವಿಧಾನಸಭೆಯಲ್ಲಿ ಎಷ್ಟು ಮಹಿಳೆಯರು ಮುಂದೆ ಶಾಸಕರಾಗಿ ಬರ್ಬೋದು, ನೇರವಾಗಿ ಹೇಳ್ತೀನಿ, ಎಷ್ಟು ಕ್ಷೇತ್ರಗಳ ಸಂಖ್ಯೆ ಎಷ್ಟು ಹೆಚ್ಚಾಗುತ್ತೆ ಹಾಗೂ ಅದರಲ್ಲಿ ಮಹಿಳೆಯರಿಗೆ ಎಷ್ಟು ಸಿಗುತ್ತೆ. ಮೊದಲು ಲೋಕಸಭೆಯದ್ದು ಹೇಳ್ತೀನಿ, ಅದಾದ ನಂತರ ನಮ್ಮ ಕರ್ನಾಟಕದ ರಾಜ್ಯ ವಿಧಾನಸಭೆಯ ಲೆಕ್ಕವನ್ನು ಕೂಡ ನಿಮಗೆ ವಿಧೇಯಕವನ್ನು ಅಕ್ಷರಶಃ ಕೈಯಿಂದ ಕಿತ್ತುಕೊಂಡು ಹರಿದು ಬಿಸಾಕಿದಂತಹ 30 ವರ್ಷಗಳ ಕಾಯುವಿಕೆ ಕಡೆಗೂ ಮುಕ್ತಾಯ ಆಗುವ ಸಮಯ ಬಂದಿದೆ. ಪುರುಷರು ಎಷ್ಟು ಸಂಖ್ಯೆಯ ಶಾಸಕರಿದ್ದಾರೋ, ಎಷ್ಟು ಸಂಖ್ಯೆಯ ಸಂಸದರಿದ್ದಾರೋ ಅವರಿಗೆ ಸರಿಸಮನಾದ ಸಂಖ್ಯೆಯಲ್ಲಿ ಮಹಿಳಾ ಶಾಸಕರು, ಮಹಿಳಾ ಸಂಸದೆಯರು ಬರುವಂಥ ಸಮಯ ಬಂದಿದೆ. ನೋಡಿ, ನಿನ್ನೆ ಕೇಂದ್ರ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ನಾರಿ ಶಕ್ತಿ ವಂದನಾ ಅಧಿನಿಯಂ 2023ರಲ್ಲಿ ಏನು ಅಂಗೀಕಾರ ಆಗಿತ್ತಲ್ಲ, ಅದಕ್ಕೆ ತಿದ್ದುಪಡಿಯನ್ನು ತಂದಿದೆ. ತಿದ್ದುಪಡಿಯೊಂದಿಗೆ ಒಪ್ಪಿಗೆಯನ್ನು ಕೊಟ್ಟಿದೆ. ಈಗ ತಿದ್ದುಪಡಿ ಮತ್ತೆ ಅಂಗೀಕಾರ ಆಗಬೇಕಾಗಿದೆ. ಅದಕ್ಕೋಸ್ಕರ ಏಪ್ರಿಲ್ 16ರಿಂದ 3 ದಿನಗಳ ವಿಶೇಷ ಅಧಿವೇಶನವನ್ನು ಕರೆದಿದ್ದಾರೆ. ಆದರೆ ಪ್ರಶ್ನೆ ಇರೋದು, ಈಗ ಈ ತಿದ್ದುಪಡಿ ಆಗಿದೆಯಲ್ಲ, ಏನೇನು ತಿದ್ದುಪಡಿ? ಈ ತಿದ್ದುಪಡಿಯ ಪ್ರಕಾರ ಒಟ್ಟು ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಎಷ್ಟು ಹೆಚ್ಚಾಗುತ್ತೆ, ಆ ಪೈಕಿ ಮಹಿಳೆಯರಿಗೆ ಎಷ್ಟು ಸ್ಥಾನ ಮೀಸಲಾಗುತ್ತೆ, ಹಾಗೆ ರಾಜ್ಯದಲ್ಲಿ ಈಗ ಕರ್ನಾಟಕದಲ್ಲಿ ತೆಗೆದುಕೊಳ್ಳೋದಾದರೆ ಕರ್ನಾಟಕದ ವಿಧಾನಸಭೆಯಲ್ಲಿ ಎಷ್ಟು ಮಹಿಳೆಯರು ಮುಂದೆ ಶಾಸಕರಾಗಿ ಬರ್ಬೋದು, ಅವರಿಗೆ ಎಷ್ಟು ಸ್ಥಾನಗಳು ಮೀಸಲಾಗುತ್ತೆ, ಇಲ್ಲೂ ಕೂಡ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗುತ್ತಾ? ಯಾಕಂದರೆ ಒಂದು ದೊಡ್ಡ ಇತಿಹಾಸ ಇದೆ ಇದಕ್ಕೆ. ಈ ಹಿಂದೆ ಕ್ಷೇತ್ರಗಳನ್ನ ಹೆಚ್ಚು ಮಾಡಿರಲಿಲ್ಲ, ಆದರೆ ಈ ಬಾರಿ ಮಾಡುವ ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ. ಅಂತಹ ತಿದ್ದುಪಡಿ ಬಂದಿದೆ. ಹಾಗಾದರೆ ಏನೆಲ್ಲ ತಿದ್ದುಪಡಿ, ಎಷ್ಟು ಮಹಿಳಾ ಶಾಸಕರು, ಎಷ್ಟು ಮಹಿಳಾ ಸಂಸದೆಯರು ಬರುವಂಥ ಸಾಧ್ಯತೆ ಇದೆ, ಕೇಂದ್ರ ಸರ್ಕಾರ ಈಗ ಇಟ್ಟಿರುವಂಥ ಹೆಜ್ಜೆ ಏನು, ಏಪ್ರಿಲ್ 16ನೇ ತಾರೀಕು ಅಂಗೀಕಾರ ಆಗಲಿರುವಂತಹ ನೂತನ ಮಸೂದೆ ನಾರಿ ಶಕ್ತಿ ವಂದನಾ ಅಧಿನಿಯಂ ತಿದ್ದುಪಡಿ ವಿಧೇಯಕ ಅದರಲ್ಲಿ ಏನೆಲ್ಲ ಇದೆ, ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಬಹುಶಃ ಬಹಳಷ್ಟು ಜನ ಬಹಳಷ್ಟು ವರ್ಷಗಳಿಂದ ಕಾಯ್ತಾ ಇದ್ದಂತಹ ಒಂದು ಸಮಯ ಇದು. ನಾನು ನೇರವಾಗಿ ಹೇಳ್ತೀನಿ, ಎಷ್ಟು ಕ್ಷೇತ್ರಗಳ ಸಂಖ್ಯೆ ಎಷ್ಟು ಹೆಚ್ಚಾಗುತ್ತೆ ಹಾಗೂ ಅದರಲ್ಲಿ ಮಹಿಳೆಯರಿಗೆ ಎಷ್ಟು ಸಿಗುತ್ತೆ. ಮೊದಲು ಲೋಕಸಭೆಯದ್ದು ಹೇಳ್ತೀನಿ, ಅದಾದ ನಂತರ ನಮ್ಮ ಕರ್ನಾಟಕದ ರಾಜ್ಯ ವಿಧಾನಸಭೆಯ ಲೆಕ್ಕವನ್ನು ಕೂಡ ನಿಮಗೆ ಕೊಡ್ತೀನಿ. ಯಾಕಂದರೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ನ್ಯೂಮರಿಕ್ಸ್. ನಾನು ಕ್ಯಾಲ್ಕುಲೇಟ್ ಮಾಡಿ ನೋಡಿದೆ ಮತ್ತು ಹಲವರಿಗೆ ಮಾತನಾಡಿದೆ, ದೆಹಲಿಯಲ್ಲಿರುವಂಥ ಹಲವರಿಗೂ ಮಾತನಾಡಿದೆ, ಹಾಗೆ ಚುನಾವಣಾ ಆಯೋಗದ ಹಲವರಿಗೆ ಮಾತನಾಡಿದೆ. ಈ ಹಿಂದೆ ನೋಡಿ, ನ್ಯಾಯಮೂರ್ತಿ ಕುಲದೀಪ್ ಸಿಂಗ್ ಆಯೋಗ 2002ರಲ್ಲಿ ಏನು ರಚನೆಯಾಗಿ ವರದಿಯನ್ನು ಕೊಡ್ತು, ಆ ವರದಿಯನ್ನು ಆಧರಿಸಿಯೇ 2008ರಲ್ಲಿ ಕರ್ನಾಟಕದಲ್ಲಿ ಏನು ಕ್ಷೇತ್ರಗಳ ಪುನರ್ವಿಂಗಡಣೆ ಇಂಪ್ಲಿಮೆಂಟ್ ಆಯಿತು, ಹಾಗೂ 2009ರಲ್ಲಿ ಲೋಕಸಭಾ ಚುನಾವಣೆಗೆ ಕ್ಷೇತ್ರಗಳ ಪುನರ್ವಿಂಗಡಣೆ ಆಯ್ತಲ್ಲ, ಇಂಪ್ಲಿಮೆಂಟ್ ಆಯಿತು. ಅದು ಜಾರಿಯಾಗಿದ್ದು ಆ ಆಯೋಗದ ವರದಿಯನ್ನು ಆಧರಿಸಿ. ಆವಾಗ ಯಾವ ಮಾನದಂಡವನ್ನು ಇಟ್ಕೊಂಡಿದ್ರು, ಈಗ ಯಾವ ಮಾನದಂಡ, ಬಹುಶಃ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಕೆಲವು ಫ್ಯಾಕ್ಟ್ಸ್ ನೋಡಿ, ನೀವು ನೆನಪಿರ್ಬೋದು, 2023ರ ಅಂತ್ಯದಲ್ಲಿ ಸೆಪ್ಟೆಂಬರಲ್ಲಿ ಆ ಪ್ರೋಸೆಸ್ ಶುರುವಾಗಿತ್ತು. ನಾರಿ ಶಕ್ತಿ ವಂದನಾ ಅಧಿನಿಯಂ 2023 ಅದನ್ನು ಮೊಟ್ಟ ಮೊದಲು ಅದನ್ನು ಅಂಗೀಕಾರ ಪಡೆಯುವ ಎಷ್ಟೋ ಪ್ರಯತ್ನಗಳು ವಿಫಲ ಆಗಿತ್ತು. ಬಿಡಿ, ಏನೆಲ್ಲ ಆಗಿತ್ತು ಸಂಸತ್ತಲ್ಲಿ ಅಂದರೆ, ಆ ವಿಧೇಯಕವನ್ನು ಅಕ್ಷರಶಃ ಕೈಯಿಂದ ಕಿತ್ತುಕೊಂಡು ಹರಿದು ಬಿಸಾಕಿದಂತಹ ಘಟನೆಗಳು ಕೂಡ ಈ ಹಿಂದೆ 90ರ ದಶಕದಲ್ಲಿ ಇದೇ ಸಂಸತ್ತಲ್ಲಿ ನಡೆದಿತ್ತು. ಅದೇ ಕಾರಣಕ್ಕಾಗಿ ಬಹುಶಃ ನರೇಂದ್ರ ಮೋದಿಯವರು ಆ ಸಂಸತ್ತಿನ ಸಹವಾಸವೇ ಬೇಡ ಅಂತ ಹೊಸ ಸಂಸತ್ ಭವನದಲ್ಲಿ ಮೊಟ್ಟ ಮೊದಲ ವಿಧೇಯಕವಾಗಿ ಇದನ್ನು ಅಂಗೀಕಾರ ಪಡೆದರು. ರಾಜ್ಯಸಭೆ ಹಾಗೂ ಲೋಕಸಭೆ ಎರಡೂ ಕಡೆಯೂ ಕೂಡ ಅದು ಪಾಸಾಗಿತ್ತು. ಕೇವಲ 2 ಮತಗಳು ಮಾತ್ರ ವಿರೋಧವಾಗಿ ಬಿದ್ದಿತ್ತು 2023ರಲ್ಲಿ ಇದು ಅಂಗೀಕಾರ ಆದಾಗ. ಅದು OIC ಪಾರ್ಟಿ, AIMIM ಆ ಪಕ್ಷದ 2 ಸಂಸದರು ಮಾತ್ರ ಅದನ್ನು ವಿರೋಧ ಮಾಡಿದ್ರು. ಉಳಿದ ಅಷ್ಟೂ ಸಂಸದರು ಪಕ್ಷಾತೀತವಾಗಿ, ಅದು ಕಾಂಗ್ರೆಸ್ ಇರ್ಬೋದು, ಎಡಪಂಥ ಇರ್ಬೋದು, ಎಲ್ಲರೂ ಕೂಡ ಅದರ ಪರವಾಗಿ ಮತವನ್ನು ಹಾಕಿದ್ರು ಅನ್ನುವಂಥದ್ದು. ಸೊ ಆ ದೃಷ್ಟಿಯಿಂದ ನೋಡೋದಾದರೆ ಈಗ ಅದರಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿಯನ್ನು ಜಾರಿ ಮಾಡಬೇಕಾದ್ದು ತತ್ಕ್ಷಣದ ಅನಿವಾರ್ಯತೆ. ಒಂದು ವೇಳೆ ಆಗದೆ ಹೋದರೆ ಅದು ದುರ್ದೈವ ಅಂತ ಭಾವಿಸಿದೆ. ಸ್ವತಃ ಪ್ರಧಾನಮಂತ್ರಿಗಳೇ ಇದನ್ನು ಅಧಿಕೃತವಾಗಿ ಹೇಳಿದ್ದಾರೆ. ಒಂದು ವೇಳೆ ಇದನ್ನು ಮಾಡದೆ ಹೋದರೆ ಅದು ದೇಶದ ದುರ್ದೈವ, ದೌರ್ಭಾಗ್ಯ ಅಂತ ಹೇಳಿದ್ರು ನರೇಂದ್ರ ಮೋದಿಯವರು. ಯಾಕೆ ಅಂದರೆ ಇದು ಇವತ್ತು ನಿನ್ನೆಯ ಕಾಯುವಿಕೆ ಅಲ್ಲ. ಮೊಟ್ಟ ಮೊದಲು ಈ ಬಿಲ್ಲನ್ನು 1996ರಲ್ಲಿ
ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಇದನ್ನು ಅಂಗೀಕಾರ ಪಡೆಯುವಂಥ ಪ್ರಯತ್ನವನ್ನು ಮಾಡಿದರು. ಅದೇನಾಗಿತ್ತು ಅಂತ ನಾನು ಹೇಳ್ತೀನಿ. ಮತ್ತು 1971ರಲ್ಲಿ ಜನಗಣತಿ ಆಯ್ತಲ್ಲ, ಅದಾದ ನಂತರ 72ರಲ್ಲೇ ಕ್ಷೇತ್ರಗಳ ಪುನರ್ವಿಂಗಡಣೆ. ಯಾವ ರೀತಿ? ಸಂಖ್ಯೆಯಲ್ಲಿ ಕೂಡ ಬದಲಾವಣೆ ಆಗಬೇಕು ಅನ್ನೋದಿತ್ತು. ಆದರೆ ಆಗ ಏನಾಯಿತು ಅಂದರೆ, ದಕ್ಷಿಣ ಭಾರತದ ರಾಜ್ಯಗಳು ಬಹಳ ರಿಚುವಲಿಸ್ಟಿಕ್ ಆಗಿ ಜನಸಂಖ್ಯಾ ಸ್ಫೋಟ ನಿಯಂತ್ರಣ ಕ್ರಮವನ್ನು ಕೈಗೊಂಡಿದ್ರು. ಇಲ್ಲಿ ಜನಸಂಖ್ಯೆ ನಿಯಂತ್ರಣ ಮಾಡ್ತಾ ಇದ್ರು. ಆದರೆ ಉತ್ತರ ಭಾರತದಲ್ಲಿ ತೀವ್ರವಾಗಿ ಜನಸಂಖ್ಯೆ ಏರ್ತಾ ಇತ್ತು. ಹೀಗಾಗಿ ಒಂದು ವೇಳೆ ಕ್ಷೇತ್ರಗಳ ಪುನರ್ವಿಂಗಡಣೆ ಆದದ್ದೇ ಆದರೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ ಅನ್ನುವಂಥ ಕೂಗು ಆಗಲೇ 70ರ ದಶಕದಲ್ಲೇ ಎದ್ದಿತ್ತು. ಹಾಗಾಗಿ ಆಗ ಅದನ್ನು ಮಾಡಲಿಲ್ಲ, ತಳ್ತಾ ಬಂದರು. 2001ರ ಜನಗಣತಿಯ ನಂತರ 2002ರಲ್ಲಿ ಅದೇ ಕಾರಣಕ್ಕಾಗಿ ಜಸ್ಟಿಸ್ ಕುಲ್ದೀಪ್ ಸಿಂಗ್ ನೇತೃತ್ವದ ಆಯೋಗವನ್ನು ರಚನೆ ಮಾಡಲಾಯಿತು. ಆದರೆ ಅವರು ಕೂಡ ಕ್ಷೇತ್ರಗಳ ಸಂಖ್ಯೆಯಲ್ಲಿ ಯಾವುದೇ ಬದಲಾವಣೆ ಮಾಡಬಾರ್ದು ಅಂತಲೇ ರಿಪೋರ್ಟ್ ಕೊಟ್ಟರು. ಕೇವಲ ಗಡಿರೇಖೆಗಳಲ್ಲಿ ಬದಲಾವಣೆ ಮಾಡಿ ಅಂತ ಕೊಟ್ಟರು. ಆದರೆ ಈಗ ಫಾರ್ ದಿ ಫಸ್ಟ್ ಟೈಮ್ ಕ್ಷೇತ್ರಗಳ ಸಂಖ್ಯೆಯಲ್ಲಿ ಬದಲಾವಣೆ ಆಗ್ತಾ ಇದೆ. ಎಷ್ಟೆಷ್ಟು ಹೆಚ್ಚಾಗುತ್ತೆ? ಈಗ ನಾನು ನೇರವಾಗಿ ಸಂಖ್ಯೆಯನ್ನು ಹೇಳ್ತಾ ಇದ್ದೀನಿ. ನಾನು ಇತಿಹಾಸಕ್ಕೆ ಆಮೇಲೆ ಬರ್ತೀನಿ ನಿಮಗೆ. ನೋಡಿ, ಈಗ ಕೈಗೊಂಡಿರುವಂಥ ಮೊಟ್ಟ ಮೊದಲ ತೀರ್ಮಾನ ಕೇಂದ್ರ ಸರ್ಕಾರ ಏನು ಇದರಲ್ಲಿ ತಿದ್ದುಪಡಿ ಇದೆ ಅಂದರೆ, 2011ರ ಜನಗಣತಿಯನ್ನೇ ಆಧರಿಸಿ ಕ್ಷೇತ್ರಗಳ ಪುನರ್ವಿಂಗಡಣೆ ಮಾಡುವಂಥದ್ದು. ಈಗ ಹೊಸದಾಗಿ ಜನಗಣತಿ ಆಗ್ತಿದೆಯಲ್ಲ, ಆ ರಿಪೋರ್ಟಿಗೆ ಕಾಯಲ್ಲ. 2011ರ ಜನಗಣತಿಯ ಡೇಟಾ ನಮ್ಮ ಕೈಯಲ್ಲಿದೆ. ಅದನ್ನು ಆಧರಿಸಿಯೇ ಕ್ಷೇತ್ರಗಳ ಪುನರ್ವಿಂಗಡಣೆ ಮಾಡುವಂಥದ್ದು. 50% ಅಂದರೆ ಈಗ ಏನು 543 ಕ್ಷೇತ್ರಗಳಿದೆಯಲ್ಲ, ಅದರ ಸುಮಾರು 50%, ಅರ್ಧದಷ್ಟು ಕ್ಷೇತ್ರಗಳನ್ನ ಹೆಚ್ಚು ಮಾಡೋದು. ಅಂದರೆ 543ಕ್ಕೆ ಇನ್ನೂ 273 ಕ್ಷೇತ್ರಗಳನ್ನ ಸೇರಿಸೋದು. ಅಂದರೆ ಈಗಿರುವ ಕ್ಷೇತ್ರಗಳನ್ನ ಸಣ್ಣ ಸಣ್ಣ ಕ್ಷೇತ್ರಗಳಾಗಿ ವಿಂಗಡಣೆ ಮಾಡಿ ಜನಸಂಖ್ಯೆ ಎಲ್ಲ ಕ್ಷೇತ್ರಗಳು ಸಮನಾಗಿ ಇರುವಂತೆ ನೋಡಿಕೊಂಡು 273 ಕ್ಷೇತ್ರಗಳನ್ನ ಹೆಚ್ಚು ಮಾಡ್ತಾರೆ. ಆಗ ಎಷ್ಟಾಗುತ್ತೆ? ಸುಮಾರು 816 ಕ್ಷೇತ್ರಗಳಾಗುತ್ತೆ. ಆ 816, ನಾನು ಲೋಕಸಭಾ ಕ್ಷೇತ್ರಗಳ ಮಾತಾಡ್ತಾ ಇದ್ದೀನಿ, ಆ 816 ಕ್ಷೇತ್ರಗಳ ಪೈಕಿ 33% ಕ್ಷೇತ್ರಗಳನ್ನ ಮಹಿಳೆಯರಿಗೆ ಮೀಸಲಿಡೋದು. ಇದು ಲೆಕ್ಕಾಚಾರ. ಈ ರೀತಿ ಮಾಡ್ಲಿಕ್ಕೆ ಅವ್ರು ಹೊರಟಿರುವಂಥದ್ದು. ಸೊ ಅದಕ್ಕೋಸ್ಕರ 2011ರ ಜನಗಣತಿಯನ್ನೇ ಆಧರಿಸಿ ಮಾಡಿದ್ರೆ ಮಾತ್ರ ತಕ್ಷಣ ಮಾಡ್ಲಿಕ್ಕೆ ಸಾಧ್ಯ. 2029ರ ಲೋಕಸಭಾ ಚುನಾವಣೆಯಲ್ಲಿ ಇದು ಇಂಪ್ಲಿಮೆಂಟ್ ಆಗಬೇಕು ಅಂದರೆ ಅದನ್ನು ಆಧಾರವಾಗಿ ಇಟ್ಕೊಂಡು ಮಾಡಿದ್ರೆ ಮಾತ್ರ ಸಾಧ್ಯ. ಈಗ ಜನಗಣತಿಯಾಗಿ ಆ ಡೇಟಾ ಎಲ್ಲವನ್ನು ಕೂಡ ಇವರು ಸಂಪೂರ್ಣ ವೆರಿಫೈ ಮಾಡಿ ಅದನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿ ಅದು ಒಂದು ಸೆಕೆಂಡ್ ಕೇಂದ್ರ ಸರ್ಕಾರ ಒಪ್ಪಿಕೊಂಡು ಅದನ್ನು ಆಧರಿಸಿ ಇಂಪ್ಲಿಮೆಂಟ್ ಮಾಡೋದು ಅಂದರೆ ಅದು ಈಗಾಗಲ್ಲ. ಅದು ಸದ್ಯಕ್ಕಂತೂ ಸಾಧ್ಯವೇ ಇಲ್ಲ. ಹೀಗಾಗಿಯೇ ಕೇಂದ್ರ ಸರ್ಕಾರ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ. ಸೊ ಅಲ್ಲಿಗೆ 816 ಲೋಕಸಭಾ ಕ್ಷೇತ್ರಗಳ ಪೈಕಿ 33% ಅಂದರೆ ಸುಮಾರು 269, 270 ಕ್ಷೇತ್ರ ಆಗುತ್ತೆ. ಒಂದೆರಡು ಹೆಚ್ಚು ಕಮ್ಮಿ 272, 273 ಮಾಡ್ಬೋದು ಅಂತ ಅನ್ಕೊಳ್ಳಿ. ಆಗ 270ಕ್ಕೂ ಹೆಚ್ಚು ಮಹಿಳಾ ಸಂಸದರು ಲೋಕಸಭೆಯಲ್ಲಿರ್ತಾರೆ. ನೋಡಿ ಹೇಗಿರ್ಬೋದು ಅಂತ. ಸೊ ಅಂಥದ್ದೊಂದು ಆಲೋಚನೆಯೊಂದಿಗೆ ಈ ತೀರ್ಮಾನವನ್ನು ಈಗ ಕೈಗೊಂಡಿದ್ದಾರೆ ಅನ್ನುವಂಥದ್ದು. ನೋಡಿ, ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ನೀವು ತೆಗೆದುಕೊಳ್ಳೋದಾದ್ರೆ, ಕರ್ನಾಟಕದಲ್ಲಿ ಈಗ 224 ಕ್ಷೇತ್ರ ಇದೆ. ಇದು 2008ರ ವಿಧಾನಸಭಾ ಚುನಾವಣೆಗೂ ಮೊದಲು ಪುನರ್ವಿಂಗಡಣೆ ಆದ ನಂತರ, ಡಿಲಿಮಿಟೇಷನ್ ಆದ ನಂತರ 224 ಕ್ಷೇತ್ರಗಳನ್ನೇ ಉಳಿಸ್ಕೊಂಡು ಗಡಿರೇಖೆಗಳನ್ನ ಮಾತ್ರ ಬದಲಾವಣೆ ಮಾಡಿದ್ರು. ಈಗ ಈ ಅಧಿನಿಯಮವನ್ನು ಒಪ್ಪಿಕೊಂಡು 2008ರ ರಾಜ್ಯ ವಿಧಾನಸಭಾ ಚುನಾವಣೆಗೂ ಮೊದಲೇ ಇಂಪ್ಲಿಮೆಂಟ್ ಮಾಡಿದ್ರೆ ರಾಜ್ಯದಲ್ಲೂ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗಬಹುದು. ಒಂದು ವೇಳೆ ಫಾರ್ ಎಕ್ಸಾಂಪಲ್ ಇಲ್ಲಿ 224 ಕ್ಷೇತ್ರ ಇದೆ, ಇಲ್ಲೂ ಕೂಡ 50% ಕ್ಷೇತ್ರವನ್ನು ಹೆಚ್ಚು ಮಾಡಿದ್ರು ಅಂತ ಅನ್ಕೊಳ್ಳೋಣ. 224 ಪ್ಲಸ್ 112 ಅಂದರೆ 336 ಕ್ಷೇತ್ರ ಆಗುತ್ತೆ. ಆ 336 ಕ್ಷೇತ್ರದ ಪೈಕಿ 33% ಮಹಿಳೆಯರಿಗೆ ಮೀಸಲು ಅಂತ ಆದರೆ ಸುಮಾರು 110 ಕ್ಷೇತ್ರಕ್ಕೂ ಹೆಚ್ಚು, ಸುಮಾರು 112 ಕ್ಷೇತ್ರ ಹೆಚ್ಚು ಕಡಿಮೆ ಮಹಿಳೆಯರು ಶಾಸಕರಾಗಿ ಬರುವಂತಹ ಕ್ಷೇತ್ರಗಳಾಗ್ಬಿಡುತ್ತೆ. ಆ ದೃಷ್ಟಿಯಿಂದ ನೋಡಬೇಕಾಗತ್ತೆ. ಈಗ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಕಡೆಗೂ ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನು ಜಾರಿ ಮಾಡಲಿಕ್ಕೆ ರೆಡಿಯಾಗಿದೆ. ಏಪ್ರಿಲ್ 16ರಿಂದ 3 ದಿನ ಏನು ಅಧಿವೇಶನ ನಡೆಯುತ್ತೆ, ಆ ಅಧಿವೇಶನದಲ್ಲಿ ನೋಡಿ ಕಾಂಗ್ರೆಸ್ ವಿರೋಧ ಮಾಡ್ಬೋದು, ಬೇರೆ ಬೇರೆ ಪಕ್ಷಗಳು ವಿರೋಧ ಮಾಡ್ಬೋದು. ಯಾಕಂದರೆ ಈ ಹಿಂದೆ ಸಹಮತ ಕೊಟ್ಟವರೇ ಈಗ ಅಪಸ್ವರ ತೆಗಿತಾ ಇದ್ದಾರೆ ರಾಜಕೀಯದ ಕಾರಣಕ್ಕಾಗಿ. ಏನು ಮಾಡಿದ್ರು ಈಗ ಇಂಪ್ಲಿಮೆಂಟ್ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಬಹುಶಃ ಅವ್ರು ಅಂದುಕೊಂಡ ಹಾಗೆ ಈ 3 ದಿನಗಳ ಅಧಿವೇಶನದಲ್ಲಿ ವಿಧೇಯಕಕ್ಕೆ ಅಂಗೀಕಾರವನ್ನು ಪಡೆದು ಅದನ್ನು ಕಾಯ್ದೆ ಮಾಡಿ ಅದನ್ನು ಜಾರಿ ಮಾಡುವ ನಿಟ್ಟಿನಲ್ಲಿ ಒಂದು ಸಮಿತಿಯನ್ನು, ಆಯೋಗವನ್ನು ರಚನೆ ಮಾಡಿ ಇಂಪ್ಲಿಮೆಂಟೇಷನ್ ಮಾಡುವ ನಿಟ್ಟಿನಲ್ಲೂ ಕೂಡ ಮುಂದುವರಿಬೋದು. ಹಾಗಾದಲ್ಲಿ ಕರ್ನಾಟಕದಲ್ಲಿ 2028ರಲ್ಲಿ ಹಾಗೂ
ದೇಶಾದ್ಯಂತ 2029 ಲೋಕಸಭಾ ಚುನಾವಣೆಯ ಹೊತ್ತಿಗೆ ನಾರಿ ಶಕ್ತಿ ವಂದನಾ ಅಧಿನಿಯಮದ ಜೊತೆಗೆ 33% ಮಹಿಳಾ ಮೀಸಲಾತಿಯೊಂದಿಗೆ ಚುನಾವಣೆ ನಡೆಯಬಹುದು. ಬೇಕಾಗಿರೋದೇನು? ಇಚ್ಛಾಶಕ್ತಿ, ಪೊಲಿಟಿಕಲ್ ವಿಲ್ ಪವರ್. ಅದು ಸಾಧ್ಯವಾದ್ದೇ ಆದರೆ ಅದರೊಂದಿಗೆ ಬಹುಶಃ 30 ವರ್ಷಗಳ ಕನಸು ಕಡೆಗೂ ಕೈಗೂಡುವ ಸಮಯ ಬಂದಿದೆ. ನಿಮ್ಮ ಅಭಿಪ್ರಾಯ ಏನು? ನಾರಿ ಶಕ್ತಿ ವಂದನಾ ಅಧಿನಿಯಮ ಆದಷ್ಟು ಶೀಘ್ರ ಇಂಪ್ಲಿಮೆಂಟ್ ಆಗಬೇಕು ಅಂತೀರಾ? ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ವಿಧಾನಸಭೆಗೂ ಲೋಕಸಭೆಗೂ ಬರಬೇಕು ಅಂತ ಭಾವಿಸ್ತೀರಾ? ಅಥವಾ ಇಲ್ಲಿಯವರೆಗೂ ಒಂದು ಡಿಲೇ ಟ್ಯಾಕ್ಟಿಕ್ ಏನು 30 ವರ್ಷಗಳಿಂದ ನಡೀತಾ ಬಂತಲ್ಲ, ಹಾಗೆ ಇನ್ನು ಮುಂದೆ ತಳ್ಕೊಂಡು ಹೋಗ್ಬೇಕಾ? ಆ ರೀತಿ ಆಗಬಹುದಾ? ಏನಾಗಬಹುದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.